ಬಂಗಾರಮ್ಮ 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 ಲೇ ದಯವಿಟ್ಟು ನನ್ನ ಹೆಂಡತಿಗೆ ಹೇಳ್ಬೇಡ ಕಣೆ. ದಯವಿಟ್ಟು ನನ್ನ ಹೆಂಡತಿ ಸುಮ್ಮನೆ ಬಿಡೋಕ್ಕಿಲ್ಲ ಕಣೆ. ನನ್ನ ಹೆಂಡತಿಗೆ ಆಚಾರ ಬಿಡಿಸ್ಬಿಡ್ತಾಳೆ ಕಣೆ. ನನ್ನ ಮಾತು ಕೇಳು, ನಿಜವಾಗ್ಲೂ ಅವಳು ಸರಿ ಇಲ್ಲ. ಸುಮ್ಕೆ ಏನಿಯಾ ಅಯ್ಯೋ ಸರಿಯಾಗಿ ಉಗ್ತಾಕ್ಬಿಡ್ತಾಳೆ ನೋಡು. ಪ್ಲೀಸ್ ಯೋನಿದ್ರು ನಾವು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿದ್ನಲ್ಲ. ಭಾರಿ ಸುಮ್ಕೆ ಏನಿಯಾ, ನಂಗೆ ಸುಮ್ಕೆ ಟೆನ್ಷನ್ ಕೊಡ್ಬೇಡ ನೀನು. ನನ್ನ ಹೆಂಡತಿ ಸುಮ್ಮನೆ ಬಿಡೋಕ್ಕಿಲ್ಲ ಅವಳು. ಅಯ್ಯೋ ಸುಮ್ಮನೆ ಏನಿಯಾ ಹೇಳ್ಕೊಳಕ್ಕೆ ಮಾತ್ರ ನನ್ನ ಗೊಂಡ್ಸ ಅಷ್ಟೇ ಏನಿಯಾ. ನಮ್ಮ ಮನೆಯಾಗ ಎಲ್ಲ ನನ್ನ ಎಂಡ್ರದೇನೇನಿಯಾ. ನನ್ನ ಎಂಡ್ರು ನಾನು ಹುಟ್ಲಿಲ್ಲ ಅನಿಸ್ಬಿಡ್ತಾಳೆ. ಏನಾರ ಒಂಚೂರು ಹೆಚ್ಚಿಗಿಚ್ಚಿ ಕಮ್ಮಿ ಆಗೈತಿ ಅಂತ ಗೊತ್ತಾದ್ರೆ ನೀನೆ ಅಂತದ್ರಾಗ ಇವಾಗ ಇಷ್ಟೆಲ್ಲ ಎಳ್ಳೆ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ನಾನು ಫಿನಿಸ್ ಮಾಡಾಕ್ಬಿಡ್ತಾಳೆ. ದಯವಿಟ್ಟು ನೋಡು, ನನ್ನ ಹೆಂಡತಿ ಬರೋಕ್ಕಿಂತ ಮುಂಚೆ ಹೊಂಟೋಗೆ. ನಿಂಗೆ ಏನು ವ್ಯವಸ್ಥೆ ಬೇಕು ಎಲ್ಲ ಮಾಡ್ತೀನಿ, ಹೊಂಟೋಗೆ. ನೀನು ವ್ಯವಸ್ಥೆ ಮಾಡಿರೋದು ನಾನು ಸರಿಯಾಗಿ ನೋಡಿದ್ದೀನಿ ಹೇಳು. ಚೆನ್ನಾಗಿ ವ್ಯವಸ್ಥೆ ಮಾಡ್ತೀಯ ನೀನಂತೂ, ಸೂಪರಾಗಿ ವ್ಯವಸ್ಥೆ ಮಾಡ್ತೀಯಾ. ಕಂಡಿದ್ದೀನಿ ತಗ ನೀನು ವ್ಯವಸ್ಥೆ ಮಾಡೋದು ಬಿಡೋದು ಎಲ್ಲನೂ ಸಂದ ಕಂಡಿವಿ ನಾನು. ಇವತ್ತು ಫೋನ್ ಹಾಕ್ತಿದ್ರು ಎತ್ತಿದ್ದಂಗೆ ನನ್ನೇ ಆಟ ಆಡಿಸ್ತೀರ ನನ್ನ ಮಗ ಅಲ್ವಾ ನೀನು. ಇಷ್ಟೆಲ್ಲ ಆಟ ಆಡಿಸ್ಬಿಟ್ಟು ನೀನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದಿಲ್ಲ ನನ್ನಂತೂ ನಿನಗೆ ಮಾಡ್ತೀನಿ. ಸುಮ್ಕೆ ಅಂತೂ ಬಿಡೋಕ್ಕಿಲ್ಲ ನನಗೆ, ಸರಿಯಾಗಿ ಮಾಡ್ತೀನಿ ನಿನಗಂತೂ. ಕರಿ ಆ ಬಂಗಾರಮ್ಮನ. ಬಂಗಾರಮ್ಮ 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 ಬಿಡೋಕ್ಕಿಲ್ಲ ಕಣ್ಲ ನಿನ್ನ. ನೋಡು ಸುಮ್ಕೆನೆ ಇದ್ಬಿಡು, ನಂಗೆ ನೀನು ಯಾರು ಗೊತ್ತೇ ಇಲ್ಲ ಅಂತ ಅಂದ್ಬಿಡ್ತೀನಿ ಅಷ್ಟೇನೇನಿಯಾ. ನೋಡ್ದೇನಮ್ಮ ಅಂತ್ಯ ಅಂತ್ಯ ಹೇಳು, ಸರಿಯಾಗಿ ಅಂತ್ಯ ನೀನಂತೂ. ಏನು ಯಾರೋ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ಬಿಡ್ತಾನಂತೆ. ಇಲ್ಲಿ ಮಗಳಿಲ್ವೇ, ಇಲ್ಲಿ DNA ಪರೀಕ್ಷೆ ಮಾಡ್ಸಕ್ಕಿಲ್ವೇ ನಾನು? ಹಂಗೇನಿಯಾ ತಾಳಿ ಕಟ್ಟಬೇಕಾದ್ರೆ ಸ್ಫೋಟೋಗಳು ನಂತಾಗೆ ಸಾಕ್ಷಿ ಕರ್ಕೊಂಬಿಟ್ಟು ಬರಲೇ ನಮ್ಮೂರಾಗಿರೋನೆಲ್ಲನೂ. ನೀನು ನನ್ನ ಜೊತೆ ಸಂಸಾರ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರಲ್ಲ. ಹೇಳು ಕರ್ಕೊಂಬಿಟ್ಟು ಬಾ ಅಂದರೆ ಹಿಂಗೋಗಿ ಹಂಗೆ ಕರ್ಕೊಂಬಿಟ್ಟು ಬರ್ತೀನಿ. ನಿನ್ನ ಹತ್ರ ಅಲ್ಲ ನನ್ನ ಹತ್ರ ನಿನ್ನ ಆಟಗಳನ್ನೆಲ್ಲ ನನ್ನ ಹತ್ರ ನೀನು ತೋರ್ಸಕ್ಕೆ ಬರ್ಬೇಡ ನೀನು. ನಾನು ನಿನ್ನ ಆಟಗಳನ್ನೆಲ್ಲ ನೋಡ್ಕೊಂಬಿಟ್ಟು ಏನಿಯಾ ಬಂದಿದ್ದೀನಿ. ಸಂದಕ್ಕೆ ನೋಡ್ಕೊಂತಿದ್ಯಾ ಅಂತ ಬಾಯಿ ಮುಚ್ಕೊಂಡಿದ್ದೆ ಅಷ್ಟೇ ಏನಿಯಾ. ಕೌಂತ್ರಿ ನನ್ನ ಮಗನೇ, ನನಗೆ ಹೋಗೋದೇನಿಯಾ ಮಗಳೇ. ಬಾ ಒಳಗಡೆಗೆ ಹೋಗಿ ಕುಂತ್ಕೊಳ್ಳೋಣ. ಎಲ್ಲೋದು ನೀನು ಎಂಡ್ರು ಕರಿ, ನೀನು ಎಂಡ್ರನ ಕರಿಯಾ. ಲೇ ನಿನ್ ಕೈ ಮುಗಿತೀನಿ ಸುಮ್ಕಿರು ಅಂತ ಹೇಳ್ತಾ ಇದ್ದೀನಿ ತಾನೇ. ನಿನ್ ಕೈ ಮುಗಿತೀನಿ ಸುಮ್ಕಿರೆ. ನನ್ನ ಎಂಡ್ರು ದೇವ್ರನೇ ನಾನು ಹುಟ್ಲಿಲ್ಲ ಅನ್ನಿಸ್ಬಿಡ್ತಾಳೆ. ನನ್ನ ಎಂಡ್ರು ನಿಜವಾಗೂ ಮನೆ ಒಳಗಡೆ ಎಲ್ಲ ನನ್ನ ಶತ್ರುಗಳು ಇದ್ದಂಗೆ ಅವರೇ. ನೋಡು ನನ್ನ ಸೊಸೆಯವಳೆ ಅವಳಿಗೆ ವಿಷಯ ಗೊತ್ತಾಯಿತು ಅಂತಂದರೆ ಮುಗ್ಗುದ್ದೋಯ್ತು ನನ್ನ ಕತೆ ಅಷ್ಟೇ ಏನಿಯಾ. ವಿಷಯ ಒಂಚೂರು ಇದಾದ್ರೂ ಈ ಪೊದ್ದಿ ತನಕ ಹೇಳ್ಕೊಂಬಿಟ್ಟು ಬರ್ತಾಳೆ. ಅವಳು ಊರೂರು ಪಂಚಾಯತಿ ಕಲ್ಲು ಹಾಕ್ಸ್ಬಿಡ್ತಾಳೆ. ಬ್ಯಾಡ ಕಣ್ಲೆ ಬ್ಯಾಡ. ನಿಂಗೆ ಏನು ಕಮ್ಮಿ ಮಾಡಿದ್ದೀನಿ ಹೇಳು. ನಿಂಗೆ ಏನು ಬೇಕು ಹೇಳು. ನಿಂಗೇನು ಜಮೀನು ಮಾರಿದ ತಕ್ಷಣ ದುಡ್ಡು ಬೇಕು ತಾನೆ. ಆ ದುಡ್ಡನ್ನ ಕೊಡಿಸೋ ಜವಾಬ್ದಾರಿ ನಂದು. ನಿಜವಾಗೂ ನಾನೇ ತಂದು ಕೊಡ್ತೀನಿ ದುಡ್ಡನ್ನ. ನೀನು ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಬಾ ಹೋಗನ್ ಬಾ. ಮಗಳೇ ನೀನಾದ್ರೂ ಹೊಸಿ ಬುದ್ಧಿ ಹೇಳು. ನಿಜವಾಗೂ ನಾನು ಎಲ್ಲ ಸರ್ ಮಾಡ್ತೀನಿ. ಬುದ್ಧಿ ಹೇಳು ನೀನೊಂದ್ಸಲ. ಅಮ್ಮ ಈ ಅಪ್ಪನ ಮಾತೇನು ಕೇಳೋದು ನೋಡಿ ಒಳಗಡೆಗೆ. ಅಯ್ಯೋ ನನಗಿನ್ನು ಉಳುಗಾಲ ಇಲ್ವೇ. ನನಗಿನ್ನು ಉಳುಗಾಲ ಇಲ್ಲ ಬಿಡು. ನನ್ನ ಕತೆ ಇನ್ನ ಮುಗಿತು ಅಂತ ನೀನು ಅರ್ಥ ಇನ್ನ. ನನಗೆ ಎಲ್ಲಿ ಇನ್ನು ಉಳುಗಾಲ ಐತಿನ್ನ. ಇನ್ನು ಇವಳೆಲ್ಲನೂ ಮನೆಯಾಳಿನ ಇನ್ನು ಇವಳು ಹಂಗು ಹಿಂಗು ಮಾಡ್ಬಿಟ್ಟು ಸರಿಯಾಗಿ ಫಿಟ್ಟಿಂಗ್ ಇಕ್ಕಿದ್ಲು ಅಂದರೆ ನನ್ನ ಕತೆ ಇನ್ನು ಮುಗ್ದಂಗೆ ನೀ. ನನ್ನ ಎಂಡ್ರಲ್ಲಿ ಇರಿಸ್ಕೊಂಡು ನನಗೇನು ಕೂಳಾಕಿಲ್ಲ. ನನ್ನ ಎಂಡ್ರು ಸರಿಯಾಗಿ ಮಾಡ್ತಾಳೆ ನನ್ನ ಎಂಡ್ರು. ಈಗ ಏನಪ್ಪ ಮಾಡಲಿ, ಇಲ್ಲಿಂದ ಎಸ್ಕೇಪ್ ಆಗೋಗ್ಬಿಡ್ಲಾ? ಅದೇ ನೀನು ವಾಸಿ ಸುಮ್ಮನೆ ಎಸ್ಕೇಪ್ ಆಗೋಗ್ಬಿಡ್ಬೇಕು ಅಷ್ಟೇನೇ. ಬಂಗಾರಮ್ಮ 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 ನಮ್ಮ ಅತ್ತೆ ಮನೆಯಾಗಿಲ್ಲ. ನಮ್ಮ ಅತ್ತೆ ಎಲ್ಲ ಹೊರಗಡೆ ಹೋಗವ್ರೆ. ನೀವು ಪಕ್ಕದ ಮನೆಯವರಲ್ವಾ? ಏನಾಗಬೇಕಿತ್ತು? ನಮ್ಮ ಅತ್ತೆ ಇನ್ನೂ ಸಂಜೆ ಆಯ್ತದೆ ಬರೋಕ್ಕೆ. ಏನಾಗಬೇಕಿತ್ತು ಅಂತಂದರೆ ಏನೂ ಆಗಬೇಕಾಗಿಲ್ಲ. ನಾನು ಇವಾಗ ನಿಮ್ಮ ಮನೆಯರೇನಿಯಾ, ನಾವು ನಿಮ್ಮ ಮನೆಯರೇನಿಯಾ. ನೋಡು ನಾನು ನಿಮಗೆ ಚಿಕ್ಕತ್ತೆ ಆಗಬೇಕು. ನನಗೂ ಈ ಮ್ಯಾಟ್ರೆಲ್ಲ ಚೆನ್ನಾಗಿ ಗೊತ್ತು. ನಮ್ಮ ಮಾವಯ್ಯ ಇವಳನ್ನ ಕಟ್ಕೊಂಡವನೋ ಇಕ್ಕೊಂಡವನೋ ಗೊತ್ತಿಲ್ಲ. ಈ ಮ್ಯಾಟ್ರ್ ನನಗೆ ಸಂದಾಗ ಗೊತ್ತು. ಆದರೂ ಗೊತ್ತಿಲ್ಲ, ನಂಗೆ ಆ್ಯಕ್ಟಿಂಗ್ ಮಾಡ್ತೀನಿ. ಅಯ್ಯೋ ನೀವೇನು ಹೇಳ್ತಾ ಇದ್ದೀರಾ? ನನಗೆ ಅರ್ಥನೇ ಆಯ್ತಿಲ್ಲ. ನೋಡಿ ನಮ್ಮ ಅತ್ತೆ ಇನ್ನೂ ಬಂದಿಲ್ಲ. ನಮ್ಮ ಅತ್ತೆ ಬಂದಮೇಲೆ ಬನ್ನಿ. ಏನು ನಿಮ್ಮ ಅತ್ತೆ ಬಂದ್ಮೇಲೆ ಬರೋದು? ಇನ್ನು ಪರ್ಮನೆಂಟಾಗಿ ನಾನು ನನ್ನ ಮಗಳು ಇಲ್ಲೇನೇ ಇರ್ತೀವಿ. ನಿಮ್ಮ ಮಾವಯ್ಯನ ಚಿಕ್ಕೇನ್ರು ನಾನು. ಅಯ್ಯೋ ಹೌದಾ? ನೋಡಿ ನಮ್ಮ ಅತ್ತೆ ಹತ್ರ ಏನಿಯಾ ನೀವು ಮಾತಾಡಬೇಕು ಅಷ್ಟೇನಿಯಾ. ನಮ್ಮ ಅತ್ತೆ ಹೊರಗಡೆ ಹೋಗವ್ರೆ. ನೋಡಿ ನೀವೇನು ಹೇಳ್ತಿದ್ದೀರ ನಂಗೆ ನಿಜವಾಗ್ಲೂ ಅರ್ಥನೇ ಆಯ್ತಿಲ್ಲ. ನಿಮ್ಮ ಅತ್ತೆ ಬಂದಮೇಲೆ ಎಲ್ಲನೂ ಮಾತಾಡ್ತೀವಿ ಬಿಡು. ಮಗಳೇ ನಡಿ ಕುಂತ್ಕ ನಡಿ. ಅಮ್ಮ ಇನ್ಮೇಲೆ ನಾವು ಇಲ್ಲೇ ಇರೋಣ. ಎಲ್ಲರೂ ನಮಗೆ ಗೌರವ ಕೊಟ್ಟೇ ಕೊಡಬೇಕು. ನಾವು ಇನ್ಮೇಲೆ ಇಲ್ಲೇ ಕುತ್ಕೊಂಡು ಇಲ್ಲೇ ಇರೋಣ ಕಣಮ್ಮ. ನಿಜವಾಗೂ ನಾವಂತೂ ಎಲ್ಲರ ತಗೋ ಅಪ್ಪಿಲ್ದಿರೋಳು ಗಂಡಿಲ್ದಿರೋಳು ಅಂತ ಅನ್ನಿಸ್ಕೊಂಡು ಯಾಕಮ್ಮ ಬದುಕಿರ್ಬೇಕು? ನಾವು ಇಲ್ಲೇ ಇದ್ರೆ ಸರಿತಾನೆ. ನಾವು ಇಲ್ಲೇ ಇದ್ಬಿಡೋಣಮ್ಮ. ಎಲ್ಗೂ ಹೋಗೋದು ಏನು ಮಾಡೋದು ಬೇಡ. ನಾವು ಇಲ್ಲೇ ಇದ್ಬಿಡೋಣ ಸರಿನಾ? ಸುಮ್ಕೆನೆಯಾ ಅದೇನೋ ಒಂಥರಲ್ಲ. ಇವ್ರ ತಗೆಲ್ಲ ಅನ್ನಿಸ್ಕೊಂಡು ಮಾಡ್ಕೊಂಡು ಜನರುಗಳ ತಗೆಲ್ಲ ಅನ್ನಿಸ್ಕೊಂಡು ಯಾಕಿರಬೇಕು? ನಾವು ಇಲ್ಲೇ ಪರ್ಮನೆಂಟಾಗಿ ಇಲ್ಲೇ ಇದ್ಬಿಡೋಣ. ನೋಡ್ಗಂಗ ನಿಮ್ಮ ಅತ್ತೆ ಬಂದಿದ ತಕ್ಷಣ ಏನಿಯಾ ಹೇಳು. ನಾವು ಇನ್ಮೇಲೆ ಇಲ್ಲೇ ಇರ್ತೀವಿ. ಅದನ್ನು ಮಾತಾಡೋಕ್ಕೆ ಅಂತನೇ ನಾವು ಇಲ್ಲಿಗೆ ಬಂದಿರೋದು. ನಾವಿನ್ನು ಇಲ್ಲೇ ಇರ್ತೀವಿ, ಎಲ್ಗೂ ಹೋಗೋದಿಲ್ಲ. ನೋಡು ನಿಮ್ಮ ಮಾವನ ಎರಡನೇ ಹೆಂಡ್ತಿ ನಾನೇನಿಯಾ. ಇವಳು ನಿನ್ನ ನಾದ್ನಿ ಆಗಬೇಕು. ಇವಳು ನಿನ್ನ ಚಿಕ್ಕ ನಾದ್ನಿ. ಏನಿದು? ಏನು ಎಲ್ಲರ ತಗ ಕುತ್ಕೊಂಡು ಕೂರಿಸ್ಕೊಂಡು ಗಂಗಾ? ನೀನು ಕುಂತ್ಕೊಂಡ್ರೆ ಸಾಕು, ನಿಂತ್ಕೊಂಡ್ರೆ ಸಾಕು, ಎಲ್ಲರೂ ಗುಡ್ಡೆ ಹಾಕೊಂಡು ಬರೀ ಇದೇ ಕೆಲಸನೇ ಮಾಡು. ನಾನೇನು ಯಾರನ್ನೂ ಗುಡ್ಡೆ ಹಾಕೊಂಡು ಕೂರಿಸ್ಕೊಂಡಿಲ್ಲ. ಅವರೇನಿಯಾ ಹುಡಿಕೊಂಬಿಟ್ಟು ಬಂದವ್ರೆ. ನೀನೇನಿಯಾ ಕೇಳು ಯಾಕೆ ಇವನು ಎತ್ತ ಅಂತ. ನಿಮ್ಮ ಅಪ್ಪನ ಎರಡನೇ ಹೆಂಡ್ರಂತೆ. ಏನೇ ಹೇಳ್ತಿದ್ಯಾ? ನಾನು ಹೇಳ್ತಿಲ್ಲ, ಅವರೇ ಹೇಳ್ತಾವ್ರು. ಕೇಳಿಸ್ಕ. ಲೇ ಏನೇ ಹೇಳ್ತಾ ಇದ್ದೀರಾ? ಬಿಟ್ರೆ ಸಾಕು ಎಲ್ಲ ನಂದೇ ಅಂದ್ಬಿಡ್ತಿರಲ್ವಾ? ಎದ್ದೋಳ್ರೆ ಮ್ಯಾಕೆ, ಎದ್ದೋಳ್ರೆ. ಏನು ನಿಮ್ಮ ಅವತಾರಗಳು, ಏನು ನಿಮ್ಮ ದುರಂಕಾರಗಳು? ಎದ್ದೋಳ್ರೆ ಮ್ಯಾಕೆ, ಎದ್ದೋಳ್ರೆ. ನೋಡು ನಿಮ್ಮ ಅಮ್ಮನ ಹತ್ರ ಮಾತಾಡಕ್ಕೆ ಬಂದಿರೋದು, ನಿನ್ನ ಹತ್ರ ಮಾತಾಡಕ್ಕಲ್ಲ ನಾನು ಬಂದಿರೋದು. ನಿಮ್ಮ ಅಮ್ಮನ ಹತ್ರ ಮಾತಾಡ್ಬೇಕು ನಾನು. ನಿಮ್ಮ ಅಮ್ಮನ ಹತ್ರ ಮಾತಾಡಿದ್ಮೇಲೆ ಆಮೇಲೆ ಹಿಂದುಳಿದಿದ್ದು ಏನು ಮಾಡಬೇಕು ಅಂತ ನಾವು ಮಾತಾಡ್ತೀವಿ. ನೀನು ಏನೇ ಅನ್ಕೊಂಡಿದ್ಯಾ? ಹೋಗು ಬಾ ಅಂತಂದ್ಬಿಟ್ರೆ ನಾನು ನಿಮ್ಮ ಚಿಕ್ಕಮ್ಮ ಆಗಬೇಕು.
ನಾನು ಈ ಮನೆ ಮಗಳೇನೇ ಆಗ್ಬೇಕು. ಏನ್ ಎಲ್ಲರೂ ಸೇರ್ಕೊಂಡಿಲ್ಲ ಡ್ರಾಮಾ ಮಾಡ್ತಾ ಇದ್ದೀರಾ? ನಮ್ಮ ಮನೆಗೆ ನೀವು ಧರ್ಮಛತ್ರ ನಡೆಸ್ತಾ ಇದೀವಾ? ನೀವು ಹೇಳಿದೆಲ್ಲ ನಂಬ್ಕೊಂಡು ನಿಮ್ಗೆಲ್ಲ ಊಟ ಹಾಕೊಂಡು ನಿಮ್ಮನ್ನೆಲ್ಲ ಸಾಕಳಕ್ಕೆ ಯಾರ್ಯಾರ ಸುಳ್ಳು ಹೇಳ್ಕೊಂಡು ಬಂದಿದ ತಕ್ಷಣ ಎಲ್ಲರನ್ನೂ ಸೇರ್ಸಕ್ಕಾಯ್ತದ? ಎದೊಳ್ರಿ ಯಾಕೆ ಮೊದ್ಲಿಂದ ನಡೀರಿ. ಬಂದ್ಬಿಟ್ಟು ಕುಂತ್ಕೊಬಿಟ್ರು ಏನ್ ನೀವು ಬಂದ್ಬಿಟ್ಟು ನಮ್ಮ ಅಪ್ಪ ಕಟ್ಕೊಂಡವ್ರೆ ಅಂದಿದ ತಕ್ಷಣ ನಂಬಿಡ್ಬೇಕಾ? ನಮ್ಮ ಅಪ್ಪನ ಬಗ್ಗೆ ಏನೇ ಕೆಟ್ಟದಾಗ ಹೇಳ್ತಾ ಇದ್ದೀರಾ? ಸುಮ್ಮನೆ ಎದ್ದು ನಡೆದ್ರೆ ಏನಿಯಾ ಸರಿ. ನಾವ್ಯಾಕೆ ಸುಳ್ಳು ಹೇಳೋಣ? ನಮ್ಗೇನ ತಲೆ ಕೆಟ್ಟೈತೆ ಸುಳ್ಳು ಹೇಳಕ್ಕೆ? ನೋಡು, ನೀನು ಸುಮ್ಮನೆ ಚಿಕ್ಕೋಳು ಥರ ಇರೋದು ಕಲ್ತ್ಕ. ನೀನು ಮನೆ ಮದುವೆ ಮಾಡ್ಕೊಂಡು ಹೋಗಿದ್ಯಾ, ಈ ಮನೆ ವ್ಯವಹಾರದ ಮೇಲೆ ಯಾಕೆ ತಲೆ ಹಾಕ್ತೀಯಾ? ನೋಡು, ನಿಮ್ಮ ಅಪ್ಪನೇ ಕರೆಸ್ಬಿಟ್ಟು ಕೇಳು, ಹೋಗ್ಬಿಟ್ಟು ಹುಡಿಕೊಂಬಿಟ್ಟು ಈ ಮನೆಗೆ ನಾನು ಏನಾಗಬೇಕು ಅಂತ ಕೇಳು. ಆವ ಏನೇನಿಯಾ ಎಲ್ಲ ಡೀಟೈಲಾಗಿ ಹೇಳ್ತಾನೆ. ನೀವೆಲ್ಲ ಸೇರ್ಕೊಂಡು ಏನೋ ಮಾಡ್ತಾ ಇದ್ದೀರಾ. ಗಂಗಾ ಉಗ್ದ ತೊಟ್ಟದ್ ಬಿಟ್ಬಿಟ್ಟು ನೀನೇನೆ ಇಲ್ಲೇ ಕುರ್ಸ್ಕೊಂಡು ಕೂತಿದ್ಯಲ್ಲ, ನೀನೇ ಉಗ್ ತಟ್ಬೋದಲ್ಲ. ನೀನೇ ಸುಮ್ಮನೆ ನಿಂತ್ಕೊಂಡಿದ್ಯಾ, ನೀನೇ ಉಗ್ ತಟ್ಟು ನನಗೆ ಹೇಳ್ತೀಯಾ? ಬೇರೆ ವಿಷಯ ಏನ ಬಂದ್ರೆ ಕಂಡೋರು ಸಹ ಬರೀ ನೀನ್ ಯಾಕೆ ಬತ್ತೀಯ, ನಮ್ಮನೆ ಸಂಸಾರದ ಅದು ಇದು ಅಂತ ಹೇಳ್ತೀಯಾ? ಇದು ನಿಮ್ಮ ಸಂಸಾರದ ಗಲಾಟೆ. ನಾನೇನು ಮದ್ವೆಗೆ ಬಂದು ತೋರ್ಸಕ್ಕಾಯ್ತದ? ಏನು ಶಾನೆ ಮಾತಾಡೋಕೆ ಹೋದ್ರೆ ನನ್ನ ಮೇಲೆ ಎತ್ತಾಕ್ಬಿಡ್ತೀರ ಅಷ್ಟೇ. ನೀವೇನು ಅಂತೊಂದು ಸಾಚನ ನೋಡಿ. ಅತ್ತೆ ಬಂದ್ಮೇಲೆ ಅದು ಏನು ಮಾಡ್ತೈತೋ ಮಾಡಲಿ. ಅತ್ತೆನೇ ಬಂದು ಅತ್ತೆನೇ ಮಾತಾಡಲಿ. ಅಲ್ಲಿ ಗಂಟನೂ ನಾನಂತೂ ಏನು ಮಾಡೋದಿಲ್ಲ. ಸುಮ್ಮನೆ ನನಗೆ ಉರಿಸ್ಬೇಡ್ರಿ. ಅದೇನೋ ನೀನೇ ಈಚೆ ಕಡೆ ಕಳಿಸು. ಯಾವತ್ತಿದ್ರಿ ಈ ಮನೆ ಮುರಿಯ ಕುಟ್ಟಿರೋಳೆ ನೀನಂತೂ. ನೋಡು, ನಮ್ಮಮ್ಮ ಬಂದ ಜುಟ್ಟು ಹಿಡ್ಕೊಂಡು ಹೊಡಿತದೆ. ಸುಮ್ಮನೆ ಎದ್ದೊಳ್ಬಿಡ್ರಿ. ನೋಡಿ, ಕಾನೂನು ಪ್ರಕಾರ ಏನಾಗಬೇಕು ಅದಾಗಲಿ ಬಿಡಿ. ನನಗೂ ಈ ಮನೆನಾಗೆ ಅಕ್ಕ ಐತೆ. ಅಕ್ಕ ನೋಡಿ, ಪಂಚಾಯತಿನೇ ಕಲಾಕ್ಲಿ ನಮ್ಗೇನಂತೆ. ನಮ್ಮ ಹತ್ರ ಸಾಕ್ಷಿ ಸಮೇತ ಐತೆ. ನಿಮ್ಮ ಅಪ್ಪನೋ ಕೇಳ್ಕ. ಯಾಕೆ ಹಿಂಗೆ ಮಾಡಿದೆ, ನಮ್ಗೆ ಯಾಕೆ ಮೋಸ ಮಾಡಿದೆ ಅಂತ ಹೇಳ್ಬಿಟ್ಟು ನೀನು ಹೋಗಿ ಅಪ್ಪನ ಕೇಳ್ಕೋಬೇಕಷ್ಟೇ. ಏನ್ ಜಗಳ ಆಡ್ತಾ ಇದ್ದೀರಾ? ಊರ್ ಮುಂದೆ ತನಕ ಕೇಳಿಸ್ತಾ ಇದೆ ನೀವು ಮಾತಾಡೋದೆಲ್ಲನೂ. ಏನಂತ ಜಗಳ ಮಾಡ್ಕೊತಾ ಇದ್ದೀರಾ ಲತಾ? ಏನಿಲ್ಲ ನೋಡೋಣ. ಇವಳು ಯಾವಳ ಬಂದ್ಬಿಟ್ಟು ನಾನು ನಿಮ್ಮ ಅಪ್ಪನ ಎರಡನೇ ಹೆಂಡತಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ದೌಲತ್ ಮಾಡ್ತಾವಳೆ. ಅದಕ್ಕೆ ನಾನು ಅವಾಜ್ ಆಗ್ತಾ ಇದ್ದೆ. ಹ್ಞೂನ್ರಿ, ಬಂದ್ಬಿಟ್ಟು ಮಾತಾಡ್ತಾವ್ರು. ಇಲ್ಲಿ ಮೇಲೆ ಇಲ್ಲೇ ಇರ್ತಾರಂತೆ, ಎಲ್ಲೂ ಹೋಗಕ್ಕಿಲ್ವಂತೆ. ಇನ್ನು ಇಲ್ಲೇ ಇರ್ತೀವಿ, ನಾವಿನ್ನು ಎಲ್ಲೂ ಹೋಗಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಂದು ಕುಂತವ್ರೆ. ನಾವು ತಾನೇ ಏನು ಮಾಡೋಕ್ಕಾಯ್ತದೆ? ಅದಕ್ಕೆ ಸುಮ್ಮನೆ ಇದ್ದೀನಿ. ಯಾರಮ್ಮ ನೀನು? ಬಂದ್ಬಿಟ್ಟು ಇಲ್ಲಿ ಕುಂತ್ಕೊಬಿಟ್ಟು ಈ ಮನೆ ನಂದೇ 2ನೇ ಹೆಂಡತಿ 3ನೇ ಹೆಂಡತಿ ಅಂತ ಕುಂತ್ಕೊಬಿಟ್ರೆ ಸುಮ್ಮನೆ ಇರಕ್ಕಾಯ್ತದ? ಎದ್ ನಡೀರಿ ಸುಮ್ಮನೆ ಈಚೆ ಕಡಿಕೆ. ನೋಡು ಮಗನೇ, ಸುಮ್ಮನೆ ಇದ್ಬಿಟ್ಟು ನಿಂಗೇನು ಗೊತ್ತಾಗಕ್ಕಿಲ್ಲ. ನೀನು ಸಣ್ಣನು, ನಿಮ್ಮ ಅಪ್ಪನ ಕರ್ಸ್ಬಿಟ್ಟು ಮಾತಾಡ್ರಿ. ನೀವು ಬರೀ ಹಿಂಗೆ ಮಾತಾಡೋದಲ್ಲ, ನಿಮ್ಮ ಅಪ್ಪನ ಕರೆಸ್ರಿ. ನಿಮ್ಮ ಅಪ್ಪ ಕಳ್ಳನ ಮಗ ಓಡ್ಬಿಟ್ಟು ಓಡೊಂಟೋಗ್ಬಿಟ್ಟ. ನಾವು ಇಲ್ಲಿ ಬಂದಿದ್ದ ತಕ್ಷಣ ಹೇಳ್ಬೇಡ ಅಂತ ನಾನು ಹೇಳ್ತೀನಿ ಅಂತ ಬಂದಿದ್ದಕ್ಕೆ ಓಡೊಂಟೋಗ್ಬಿಟ್ಟ ಕಳ್ಳನ ಮಗ. ಹೋಗಿ ಆ ಅಪ್ಪನ ಕರ್ಕೊಂಬಿಟ್ಟು ಬಂದು ಸತ್ಯತೆ ಏನು ಅಂತ ಹೇಳ್ಬಿಟ್ಟು ಹೇಳು. ಅಲ್ಲಿ ಗಂಟನೂ ನಮ್ಮ ಹತ್ರ ನೀವೇನು ಮಾತಾಡಕ್ಕೆ ಬರಬೇಡ್ರಿ. ನಮ್ಗೆ ನ್ಯಾಯ ಸಿಗೋ ಗಂಟ ನಾವು ಹಿಂಗೆ ಕುಂತಿರ್ತೀವಿ, ಇಲ್ಲ ಬೀದಿನಾಗ ನಿಂತ್ಕೊಂತೀನಿ ಅಷ್ಟೇನಿಯಾ. ನೋಡ್ದಣ್ಣ, ಇವಳು ಬಾಯಿನ ಎಷ್ಟು ಜೋರಾಗಿ ಬಾಯಿ ಮಾಡ್ತಾವಳೆ. ಕಂತ್ರಿ ಬಡ್ಡಿ ಅಂತ ಹೇಳ್ಬಿಟ್ಟು ಏನು ದೌಲತ್ತಾಗಿ ಮಾತಾಡ್ತಾವಳೆ ಅವಾಗಿಂದ. ಅದಕ್ಕೆ ಜೋರಾಗಿ ಮಾತಾಡ್ತಿರೋದು ನಾನು. ನೋಡು, ಈ ಮನೆ ಯಜಮಾನಿ ಅನ್ನಂಗೆ ಬಂದ್ಬಿಟ್ಟವಳೆ. ನಮಗೆ ಚಿಕ್ಕಮ್ಮ ಆಗ್ಬೇಕಂತೆ. ಇದನ್ನೆಲ್ಲ ಸೈಸ್ಕೊಂಡು ನಿಂತ್ಕೊಂಡು ಕುತ್ಕೋಬೇಕಾ? ಅಮ್ಮಂಗೆ ಮೊದಲು ಕರಿಯೋಗು. ಅಮ್ಮ ಎಲ್ಲೋಯ್ತು ಅಮ್ಮ? ಬೆಳಗ್ಗೆಯಿಂದನೂ ಕಾಣ್ತಿಲ್ಲ. ಫಸ್ಟ್ ಕರ್ಕೊಂಬಿಟ್ಟು ಬಾವಾಗ ಅಮ್ಮನ. ಇವಳು ನೋಡಿ ನ್ಯಾಟಿಗೆ ಬಂದ್ಬಿಟ್ಟು ಹೆಂಗೆ ಕುಂತವಳಿ ನ್ಯಾಟಿಗೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನೋಡ್ಕೊಂಡು ಕುಂತ್ಕೋಬೇಕಾ? ಹೇಳು. ಏಯ್, ಇಬ್ರು ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ನಾಟ ಆಡ್ತಾ ಇದ್ದೀರಾ? ಎದೊಳ್ರೆ ಯಾಕೆ? ಇಲ್ಲ ನಾನು ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕ್ಬೇಕಾಯ್ತದೆ. ರೀ, ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಮೊದಲು ಮಾವಯ್ಯನ ಕರೆಸಿ. ಮಾವಯ್ಯ ಇಲ್ಲೇ ಇದ್ರಲ್ವಾ, ಮಾವಯ್ಯನ ಕರೆಸ್ಬಿಟ್ಟು ನಿಜ ಏನು ಸುಳ್ಳೇನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಆಮೇಕಿಂದ ಉಳಿದಿದ್ದೆಲ್ಲ ಮಾತಾಡ್ಬೋದಲ್ವಾ? ಮಾವಯ್ಯ ಬಂದರೆ ಪ್ರಾಬ್ಲಮ್ ಎಲ್ಲ ನನಗೆ ಸಾಲ್ವ್ ಆಯ್ತದೆ ಅಲ್ವಾ? ಸುಮ್ಕಿನ ಕರೆದು ಬಿಡನಿ. ಸುಮ್ಮನೆ ಮಾವಯ್ಯನ ಕರ್ಕೊಂಬಿಟ್ಟು ಬಾ ಹೋಗಿ. ಅಲ್ಲಿ ಗಂಟನೂ ಏನು ಮಾತಾಡೋದು ಬೇಡ. ನೋಡಿ, ಜೋರಾಗಿ ಕಿರ್ಚಾಡಿದ್ರೆ ಈಚೆ ಕಡೆಗೆಲ್ಲ ಇಸ್ಯ ಹೋಗಿ ಮಹಾನವರವಾದ ಇನ್ನೂ 3 ಕಾಸು ಕಾರಾಜ್ ಆಯ್ತದೆ. ಅದಕ್ಕೆ ಈಗೆಲ್ಲ ಸುಮ್ಮನೆ ಜೋರು ಇದು ಮಾಡೋದೆಲ್ಲನೂ ಬೇಡ. ಜಗಳ ಪಗಳ ಇದೆಲ್ಲನೂ ಬೇಡ. ನೋಡಿ, ನನ್ನ ಮಾತು ಕೇಳಿ ಸುಮ್ಕೆ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಬಿಟ್ಟು ಬನ್ನಿ. ಹಾಗೆ ನಿಮ್ಮ ಅಮ್ಮ ಎಲ್ಲೈತೋ ಫೋನ್ ಮಾಡ್ಬಿಟ್ಟು ಕರೀರಿ. ಕೂತ್ಕೊಂಡು ನಿಧಾನಕ್ಕೆ ಮಾತಾಡೋಣ. ಸತ್ಯತೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಯ್ತದೆ. ಈಗ ಸುಮ್ಮನೆ ಕಿರ್ಚಾಡ್ಕೊಂಡು ಕುಂತ್ಕೊಂಡ್ರೆ ಇನ್ನೂ ಮನಮರ್ಯಾದೆ ಬೀದಿಗೆ ಹೋಗ್ಬಿಡ್ತದೆ ಅಷ್ಟೇ. ಅದನ್ನೇ ನಾವು ಹೇಳ್ತಿರೋದು, ಕರೆಸ್ರಿ ಅಂತ ಹೇಳ್ಬಿಟ್ಟು. ನಾವೇನು ಕರೆಸ್ಬೇಡ್ರಿ ಅಂತ ಹೇಳ್ತಿದೀವ? ಕರೆಸ್ರಿ ಅಪ್ಪನ್ನ ಕರೆಸ್ಬಿಟ್ಟು ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಯ್ತದಲ್ವಾ? ನಾವು ತಪ್ಪು ಮಾಡಿದ್ರೆ ನಮಗೆ, ನೀವು ತಪ್ಪು ಮಾಡಿದ್ರೆ ನಿಮಗೆ. ನಿಮ್ಮ ಅಪ್ಪ ಸಾಚ ತಾನೆ, ಕರೆಸಿ. ಮತ್ತೆ ಯಾಕೆ ಓಡೋಗ್ಬೇಕಿತ್ತು? ಅಷ್ಟೊಂದು ಸಾಚ ಆಗಿರೋ ಮನುಷ್ಯ ಯಾರು ಓಡೋಗು ಅಂತ ಹೇಳಿದ್ದು? ಅಂತ ಸಾಚ ಆಗಿರೋ ಮನುಷ್ಯಂಗೆ ಕರೆಸ್ಬಿಟ್ಟು ಮಾತಾಡಿಸಿ ಹೋಗ್ರಿ. ನಿಮ್ಮ ಅಪ್ಪನ ಕರ್ಕೊಂಬಿಡ್ಬಾ ಹೋಗ್ರಿ. ನಮ್ಮ ಕರ್ಮಕ್ಕೆ ಇಂಥ ಅಪ್ಪ ಅಮ್ಮನಿಗೆ ಮಕ್ಕಳಾಗಿ ಉಟ್ಬಿಟ್ಟು ನಾವು ಏನೇನು ನೋಡ್ಬೇಕೋ ಇನ್ನನ್ವೇ. ನಮ್ಮ ಅಪ್ಪಂತರ ನಮ್ಮ ಅಮ್ಮಂತರ ನನ್ನ ಕರ್ಮಕ್ಕೆ ಎಲ್ಲನೂ ಹಿಂಗೆ ಆಳ್ಬಿದ್ದು ಹಾಳಾಗಿ ಹೋಗ್ಬಿಟ್ಟೈತೆ. ನೋಡು, ಯಾರು ತಪ್ಪು ಯಾರು ನಿಜ ಅಂತ ಹೇಳ್ಬಿಟ್ಟು ಗೊತ್ತಾಗೋದು ಎಲ್ಲ ತಿಳ್ಕೊಂಡ್ಮೇಲೆ. ಇವಾಗ ಸುಮ್ಮನೆ ನೀನು ಕೈ ಅಂತ ಮಾತಾಡ್ಬಿಟ್ರೆ ನಿಜ ಸುಳ್ಳಾಗಲ್ಲ, ಸುಳ್ಳು ನಿಜ ಆಗಲ್ಲ. ಸುಮ್ಮನೆ ಇರು. ನಿಮ್ಮ ಅಮ್ಮ ಬಂದಮೇಲೆ ಸತ್ಯತೆ ಏನು ಅಂತ ಹೇಳ್ಬಿಟ್ಟು ಮಾತಾಡೋಣ. ಅದು ನಿಜನೋ ಸುಳ್ಳು ಇವ್ರು ಬಂದು ಕುಂತವ್ರೆ ಅಂದರೆ ನಿಂಗೆ ತಲೆ ಕೆಟ್ಟೈತಾನೆ ಗಂಗಾ. ನೀನು ಒಳ್ಳೆ ನಮ್ಮ ಅಣ್ಣಂಗೆ ಅದೇನು ಪೆತ್ತಿಯಾಗಿ ಬಂದ್ಬಿಟ್ಟು ನೀನಂತೂ ಅಂದರೆ ಇವಳೇನಾದ್ರೂ ನಿಜವಾಗೂ ನಮ್ಮ ಅಪ್ಪನ ಕಟ್ಕೊಂಡಿದ್ರೆ ಮುಗೀತಲ್ಲ. ನಮಗೂ ಆಸ್ತಿ ಬೇಕು, ಅದು ಬೇಕು, ಇದು ಬೇಕು ಅಂತ ಕುಂತ್ಕೋತಾರೆ. ನಿಮ್ಗೆ ಏನು ಅನ್ಕೊಬಿಟ್ಟಿದ್ಯಾ? ನಮಗೂ ಬೇಕು ಹಂಗೆ ಹಿಂಗೆ. ಮಗಳವಳಲ್ಲ, ಈ ಅಮ್ಮಂಗೆ ಅಧಿಕಾರ ಇಲ್ಲ ಅಂದರೆ ಮಗಳಿಗೆ ಅಧಿಕಾರ ಇರ್ತದೆ. ಬಂದು ಆಸ್ತಿ ಪಾಲು ಕೇಳ್ತಾಳೆ. ಅವಾಗ ನಾವು ನೀವು ಚೊಂಬಿಡ್ಕೋಬೇಕಾ? ಇರೋದೇನೇ ಇಷ್ಟು ಎಕರೆ ಆಸ್ತಿ. ಅದ್ರಾಗ ಎಲ್ಲನೂ ಹಾಳು ಬಿದ್ದು ಹಾಳಾಗಿ ಹೋಗಕ್ಕಿಲ್ವಾ? ನೀನು ಒಳ್ಳೆ ತಿಕ್ಳು ಥರ ಇದು ಮಾಡ್ತೀಯಲ್ಲ. ನೋಡು, ಉಗುತು ಈಚೆ ಕಡೆ ಕಳಿಸ್ಬೇಕು. ತಪ್ಪು ನಮ್ದಿರಲಿ ಕಂಡೋರ್ತಿರ್ಲಿ, ಉಗುತು ಅಡ್ತಿರ್ಬೇಕು ಅಷ್ಟೇ.
ನಿಂಗೇನು ಗೊತ್ತಾಗಕ್ಕಿಲ್ಲ. ನಮ್ಮ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಬತ್ತೀನಿ ಇರು. ನಿನ್ಗೆ ಹೇಳೋಕ್ಕಿಂತ ನಮ್ಮ ಅಮ್ಮಂಗೆ ಹೇಳೋದೇನಿಗೆ ಎಷ್ಟೋ ವಾಸಿ. ಈಗಲೇ ಮಾನ ಮರ್ಯಾದೆ 3 ಕಾಸಿಲ್ಲ ಮೂರಾಗೆ, ಈಗ ಇನ್ನೂ 3 ಕಾಸು ಕಳ್ಕೊಂಡು ಕೂತ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅಯ್ಯೋ ಕರ್ಮ ನಂದಂತೂ. ಸರಿ ಇರು, ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಫೋನ್ ಹಾಕ್ಬಿಟ್ಟು ಬರ್ತೀನಿ. ಅಲ್ಲಿ ಗಂಟ ಉಗುತ್ತು ಒಟ್ಟಕ್ಕೆ ಪ್ರಯತ್ನ ಪಡ್ತಾ ಇರು. ಇಲ್ಲೇ ಕೂರಿಸ್ಕೊಂಡು ನಯಸ್ಸಾಗಿ ಮಾತಾಡಬೇಡ. ಚಪ್ಪಲೆ ಹೊಡೆದ್ಬಿಟ್ಟು ಈಚೆ ಕಡೆಗೆ ಹಾಕಕ್ಕೆ ನೋಡು. ಈಚೆ ಕಡೆಗೆ ಹೋದ್ರೆ ನಮಗೆ ಏನಿಗೆ ಲಾಭ, ಅರ್ಥ ಆಯ್ತಾ? ನೋಡು, ಅದೇನು ಮಾಡ್ಕೋಬೇಕು ಅಂತ ಅನ್ಕೊಂಡಿರೋ ನೀವೇನೇ ಮಾಡ್ಕೊಳ್ಳಿ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾನಂತೂ ಇದ್ರೊಳಗಡೆ ಕೈಯೇ ಹಾಕೋದಿಲ್ಲ, ನಾನು ಅಷ್ಟೇನೇನಿಯ. ನೋಡ್ಗಂಗ ನಾವು ಈ ಮನೆಯೇನಿಯ ಸರಿನಾ? ನಿಮ್ಮ ಮಾವ ನಮಗೆಲ್ಲೇ ಮೋಸ ಮಾಡ್ಬಿಟ್ಟು ಅದು ಇದು ಅಂತ ಮಾಡವ್ನಿ. ಮೋಸ್ಕರ ನನ್ನ ಮಗ, ನಿಮ್ಮ ಮಾವ ಏನು ಸಾಚ ಅಲ್ಲ, ಮೋಸ್ಕರ ನನ್ನ ಮಗ. ಅದಕ್ಕೇನೇ ನಾವು ಅದು ಇದು ಅಂತ ಮಾಡ್ಕೊಂಡು ಕುಂತಿರೋದು. ನೋಡವ, ನಾವಂತೂ ಇಲ್ಲಿ ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ, ಇಲ್ಲೇನೇ ಇರ್ತೀವಿ ನಾವಂತೂ. ನೋಡು, ನೀವು ಹೆಂಗನ ಮಾಡ್ಬಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಷ್ಟೇನಿಯ. ನೋಡಿ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನೀವೇನಾದ್ರು ಮಾತಾಡೋದಿದ್ರೆ ನಮ್ಮ ಅತ್ತೆ ಹತ್ರನೂ ನಮ್ಮ ಮಾವನ ಹತ್ರ ಮಾತಾಡಿ. ನೀವು ಒಳ್ಳೆಯರು ಅವ್ರು ಒಳ್ಳೆಯರು ಅಂತ ನಾನು ಹೇಳಕ್ಕೆ ಬರಲ್ಲ. ನಮ್ಮ ಅತ್ತೆ ಜೊತೆ ಮದುವೆ ಆಗೈತೆ ನಮ್ಮ ಮಾವಂಗೆ ಅಂತ ಗೊತ್ತಿದ್ರು ನೀವು ಇನ್ನೊಂದ್ಸಲ ಮದುವೆ ಮಾಡ್ಕೊಳಕ್ಕೆ ಬಂದಿರಲ್ಲ. ನಿಮ್ಮ ಬಗ್ಗೆ ನಾನು ಏನು ಹೇಳ್ಬೇಕು ಹೇಳಿ? ಅಯ್ಯೋ, ನಿಮ್ಮ ಮಾವ ಏನೇನಿಯ ಬಲವಂತ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದು ಕಣವ. ನಿಜವಾಗೂ ನಾನು ಆಗಕ್ಕಿಲ್ಲ ಅಂದೆ. ನಾನು ಹೆಂಡತಿಯಿಂದ ನಾನು ನೆಮ್ಮದಿ ಇಲ್ಲ, ನಿಮ್ಮ ಮನೆಗಾರೆ ನೆಮ್ಮದಿಯಾಗಿತ್ತೀನಿ ನಾನು ಅಂತ ಹೇಳ್ಬಿಟ್ಟು ನಾನು ನಿಲ್ಲಿಸ್ಕೊಂಡ ಕಣವ. ನಿಜವಾಗೂ ಮೊದಲಿಗೆ ಮದುವೆ ಆದಾಗ ನನಗೆ ಮೊದಲು ನಾವು ಜೊತೆಗೆ ಇಷ್ಟಪಟ್ಬಿಟ್ಟೆಲ್ಲ ಜೊತೆಗಿದ್ದಾಗ ನನಗೆ ಮದುವೆ ಆಗೈತಿ ವಯ್ಯಂಗೆ ಅಂತ ಗೊತ್ತಿರಲಿಲ್ಲ. ತಾಳಿ ಕಟ್ಬೇಕಾದ್ರೆ ಒಂದು ವಿಷಯ ಗೊತ್ತಾಯ್ತು. ಆದ್ರೂ ಎಲ್ಲ ಮುಗ್ದೋಗಿತ್ತೀನಿ, ಏನು ಮಾಡ್ತೀಯ ಅಂತ ತಾಳಿ ಕಟ್ಟಿಸ್ಕೊಬಿಟ್ಟೆ ಕಣವು. ನಿಜವಾಗೂ ನೋಡಿ, ನಿಮ್ಮ ತಪ್ಪು ಅವ್ರ ತಪ್ಪು ಕೂತ್ಕೊಂಡು ಮಾತಾಡ್ಕೊಳ್ಳಿ. ಹೇಳಿದ್ನಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಮದ್ಯಕ್ಕಂತೂ ನಾನು ದೇವ್ರಣೆಗೂ ಬರೋದಿಲ್ಲ. ನನ್ನ ನಂಗೆ ಮದ್ಯಕ್ಕೆ ಬರೋಕ್ಕೆ ಇಷ್ಟನೂ ಇಲ್ಲ. ನಿಮ್ಮ ವಿಷಯ ನೀವೇನಾದ್ರೂ ಮಾಡ್ಕೊಳ್ಳಿ ಅಷ್ಟೇ. ನೀನಿಯ ಅಮ್ಮ, ತಲೆ ಕೆಡಿಸ್ಕೊಬೇಡ. ಬಂದಿದ್ದೀವಿ, ಏನಾಯ್ತದೋ ಆಗಲಿ, ಎಲ್ಲ ಮುಗಿಸ್ಕೊಂಡು ಏನು ಯಾವಾಗನ ನೀನು ಸುಮ್ಕಿರು. ಬಂದಿದ್ದೀವಿ ತಾನೇ, ಮುಗೀತು ಅಷ್ಟೇ. ನೀನಿಯ ಅದಕ್ಕೆ ಧೈರ್ಯ ಮಾಡಿ ನಾನು ಬಂದಿದ್ದು. ಎಷ್ಟು ದಿನ ಅಂತ ಕೊರಗಕ್ಕಾಯ್ತದೆ? ಅದೇ ಮತ್ತೆ ಕೊರ್ಗಿ ಇನ್ನೇನು ಮಾಡೋಕ್ಕಾಯ್ತದೆ? ನೋಡಮ್ಮ, ಈ ಸಲ ಅದೇನೇನು ಮಾತಾಡ್ತಾರೋ ನ್ಯಾಯ ಸುಮ್ಮನೆ ಮನೆಗೆ ಮಾಡೋ ನ್ಯಾಯ ಬೇಡ. ಪಂಚಾಯತ್ಗೆ ಸೇರಿಸ್ಲೇಳು ಹೋಗನಿ. ಹಿಂಗೆಲ್ಲ ಸುಳ್ಳು ಹೇಳಿರೋದು, ಅಪ್ಪ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರೋದು ಎಲ್ಲ ಗೊತ್ತಾಯ್ತದೆ ಅಷ್ಟೇ. ಅಷ್ಟೇ.